ಕಡೆ ಗಡಿಯಲ್ಲಿ ಪಾಕ್ನಿಂದ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇದೆ. ಮತ್ತೊಂದು ಕಡೆ ಪ್ರಧಾನಿಗಳ ನಿವಾಸಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭೇಟಿ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ನಿವಾಸಕ್ಕೆ ಅಜಿತ್ ದೋವಲ್ ಬಂದಿದ್ದಾರೆ, ಮಹತ್ವದ ಚರ್ಚೆ ಮಾಡ್ತಾ ಇದ್ದಾರೆ. ಒಬ್ಬ ಯೋಧರು ಸೇರಿದಂತೆ ಒಟ್ಟು 15 ಜನ ಮೃತಪಟ್ಟಿದ್ದಾರೆ ಎನ್ನುವಂತ ಸುದ್ದಿಗಳು ಬರ್ತಾ ಇದೆ. ಜಮ್ಮು ಕಾಶ್ಮೀರದ ಗಡಿ ಪ್ರದೇಶದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇದೆ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅಜಿತ್ ದೋವಲ್ ಅವರನ್ನ ಭೇಟಿಯಾಗಿದ್ದಾರೆ. ಮಹತ್ವದ ಚರ್ಚೆ. ನಿರಂತರ ಗುಂಡಿನ ದಾಳಿ ಹಿನ್ನೆಲೆ ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಈ ಹಿಂದೆ ಸಿಡಿಎಸ್ ಸಭೆಗಳಾಯ್ತಲ್ಲ, ಆ ಸಿಡಿಎಸ್ ಸಭೆಗಳಲ್ಲೂ ಕೂಡ ಅಜಿತ್ ದೋವಲ್ ಇದ್ದಿದ್ರು. ಬಿಕಾಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅವರು ಚೀಫ್ ಡಿಫೆನ್ಸ್ ಸ್ಟಾಫ್, ರಾಷ್ಟ್ರೀಯ ಭದ್ರತಾ ಮುಖ್ಯಸ್ಥರ ಸಭೆಗಳು. ಮತ್ತೊಂದು ಕಡೆ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. 3 ಸೇನಾ ಮುಖ್ಯಸ್ಥರ ಜೊತೆಗೆ ಸಭೆ ನಡೆಸಿದ್ರು, ಪ್ರತ್ಯೇಕವಾಗಿ ಮಾತನಾಡಲಾಗಿತ್ತು, ಎಲ್ಲವೂ ಆಗಿತ್ತು. ದಿನೇಶ್ ಕುಮಾರ್ ಎನ್ನುವಂಥ ಯೋಧರು ಈ ಅಪ್ರಚೋದಿತ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ ಎನ್ನುವಂಥ ಸುದ್ದಿ. ಹುತಾತ್ಮರಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ, ಅಜಿತ್ ದೋವಲ್ ಬಂದಿದ್ದಾರೆ. ಬಿಕಾಸ್ ನಿನ್ನೆ ಸೇನೆ ಪಾಕಿಸ್ತಾನಕ್ಕೆ ಹೇಳಿತ್ತು, ಮತ್ತೆ ಬಾಲ ಬಿಚ್ಚಿದ್ರೆ ನಾವು 2.0 ಮಾಡಬೇಕಾಗುತ್ತೆ ಅಂತ. ಆಪರೇಷನ್ 2.0 ಮಾಡ್ತೀವಿ ಅಂತ, ಆಪರೇಷನ್ ಸಿಂಧೂರ್ 2.0 ಅಂತ. ಈ ಘಟನೆ ಆದ ನಂತರ ಅಜಿತ್ ದೋವಲ್ ಬೇರೆ ಬೇರೆ ದೇಶಗಳ ಮುಖ್ಯಸ್ಥರುಗಳಿಗೆ, ವಿದೇಶಾಂಗ ಇಲಾಖೆಗಳಿಗೆ ಮಾಹಿತಿಯನ್ನು ಕೊಟ್ಟರು. ಶೆಲ್ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಾಗರಿಕರನ್ನು ಗುರಿಯಾಗಿಸ್ಕೊಳ್ತಾ ಇದ್ದಾರೆ. ಅಪ್ರಚೋದಿತ ದಾಳಿ ಇದು. ದಿನೇಶ್ ಕುಮಾರ್ ಅಂತ ಒಬ್ಬ ಯೋಧರು ಹುತಾತ್ಮರಾಗಿದ್ದಾರೆ ಅಂತ. ಈಗ ಪ್ರತ್ಯುತ್ತರವನ್ನು ಕೊಡಲೇಬೇಕು ಇದಕ್ಕೆ. ಸಹಜವಾಗಿ ಈ ಪಾಕಿಸ್ತಾನಕ್ಕೊಂದು ಅನಿವಾರ್ಯತೆ ಏನಿದೆ ಅಂತ ಹೇಳಿದ್ರೆ, ಕೈ ಕೊಟ್ಟಿ ಅಂತೂ ಕುಳಿತುಕೊಳ್ಳೋಕೆ ಸಾಧ್ಯ ಇಲ್ಲ. ಅವ್ರ ಕಡೆ ಮದ್ದುಗುಂಡುಗಳು ಇಲ್ಲದೆ ಇರಬಹುದು, ಶಕ್ತಿ ಸಾಮರ್ಥ್ಯ ಇಲ್ಲದೆ ಇರಬಹುದು, ಹೊಡೆಸ್ಕೊಂಡು ಸುಮ್ಮನೆ ಇರಬಹುದು, ಸೆಕೆಂಡರಿ. ಬಟ್ ಜಗತ್ತಿನ ಎದುರುಗಡೆ ನಾನು ಇನ್ನೂ ಸತ್ತಿಲ್ಲ, ಬದುಕಿದ್ದೀನಿ ಅಂತ ತೋರಿಸ್ಕೊಳ್ಬೇಕಲ್ಲ. ನಾನು ಸತ್ತಿಲ್ಲ, ಇನ್ನೂ ಬದುಕಿದ್ದೀನಿ ಅಂತ. ಆ ಬದುಕುವಿಕೆಯನ್ನು ತೋರಿಸ್ಕೊಳ್ಳೋದಕ್ಕಾದರೂ ಈ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾನೆ ಇರುತ್ತೆ. ಅದಕ್ಕೇನೆ ನಿನ್ನೆ ಭಾರತ ಇವ್ರಿಗೆ ಹೇಳೇ ಬಿಟ್ಟಿತ್ತು, ಇವ್ರಿಗೆ ಮಾಡ್ತಾರಂತ ಗೊತ್ತಿತ್ತು. ನರಿಬುದ್ಧಿ ಪಾಕಿಸ್ತಾನಕ್ಕೆ, ನರಿಬುದ್ಧಿ ಪಾಕಿಸ್ತಾನದ್ದು. ಎಷ್ಟು ಬಾರಿ ಹೊಡೆದು ಉರುಳಿಸಿದ್ರು ಕೂಡ ಮತ್ತೆ ಮತ್ತೆ ಬರುವಂಥದ್ದು. ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಮನೋಜ್ ನರವಣೆ, ಮಾಜಿ ಸೇನಾ ಮುಖ್ಯಸ್ಥರು, ನಿನ್ನೆ ಒಂದು ಟ್ವೀಟ್ ಮಾಡಿದ್ರು, ಅಭಿ ಪಿಕ್ಚರ್ ಬಾಕಿ ಹೈ ಅಂತ. ಮತ್ತೊಂದು ಕಡೆ ಸರ್ವಪಕ್ಷಗಳ ಸಭೆ ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಆ ಸಭೆಗಳ ಮೊದಲು ನಡೀತಾ ಇರುವಂಥ ಸುದೀರ್ಘ ಮಾತುಕತೆ. ಸರ್ವಪಕ್ಷಗಳ ಸಭೆ ಇದೆ. ಆ ಸರ್ವಪಕ್ಷಗಳ ಸಭೆಗೂ ಮುನ್ನ ಅಜಿತ್ ದೋವಲ್ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿರೋದು ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ದೆಹಲಿಯಲ್ಲಿ ಸರ್ವಪಕ್ಷ ಸಭೆ ಇದೆ. ಈ ಹಿಂದೆಯೂ ಕೂಡ ಪಹಲ್ಗಾಮ್ ಘಟನೆ ಆದಾಗ ಕರೆಯಲಾಗಿತ್ತು ಸರ್ವಪಕ್ಷ ಸಭೆಯನ್ನ. ಅನೆಕ್ಸ್ ಕಟ್ಟಡದಲ್ಲಿ ಈ ಸಭೆ ನಡೆಯುತ್ತೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಡೆಯುವಂತ ಸಭೆ ಇದು. ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಮುಂದೆ ಸರ್ಕಾರ ತೆಗೆದುಕೊಳ್ಳುವ ನಿಲುವಿನಗಳ ಬಗ್ಗೆ ಮಾತನಾಡ್ತಾರೆ. ಭಾರತ ಹೇಗೆ ಇದನ್ನ ಸಾಧ್ಯವಾಗಿಸಿತು ಅನ್ನೋದ್ರ ಬಗ್ಗೆಯೂ ಕೂಡ ವಿವರಣೆ ಕೊಡುವ ಸಾಧ್ಯತೆಗಳಿವೆ. ಸಹಜವಾಗಿ ಎಲ್ಲ ವಿಪಕ್ಷಗಳು ಕೇಂದ್ರ ಸರ್ಕಾರದ ಜೊತೆಗೆ ನಾವಿರ್ತೀವಿ ಅಂತ ಹೇಳಿದ್ರು. ಸಂಸತ್ನ ಅನೆಕ್ಸ್ ಕಟ್ಟಡದಲ್ಲಿ ಈ ಮಹತ್ವದ ಸಭೆ ಇದೆ. ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಮನೆ ಪಹಲ್ಗಾಮ್ ಏಪ್ರಿಲ್ 22ನೇ ತಾರೀಕಿಗೆ ಪಹಲ್ಗಾಮ್ ಘಟನೆ ಆದ ಮೇಲೆ 26 ಜನ ಮೃತಪಟ್ಟರು. ಅದಾದ ನಂತರ ಎಲ್ಲ ವಿಪಕ್ಷಗಳು ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ವು. ಅಂದ್ರೆ ಒಂದು ಭದ್ರತಾ ಮಿಸ್ಟೇಕ್ ಇದು ಅಂತ, ಇಂಟೆಲಿಜೆನ್ಸ್ ಮಿಸ್ಟೇಕ್ ಇದು ಅಂತ.
ಅಲ್ಲಿ ಯಾಕೆ ಸ್ಥಳೀಯ ಪೊಲೀಸ್ ಇರಲಿಲ್ಲ, CRPF ಯೋಧರುಗಳು ಯಾಕೆ ಇರಲಿಲ್ಲ, ಯಾಕೆ ಆಯೋಜನೆ ಮಾಡಿರಲಿಲ್ಲ, ನಿಯೋಜನೆ ಮಾಡಿರಲಿಲ್ಲ, ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳು ಬಂತು. ಅದಾದ್ಮೇಲೆ ಕೇಂದ್ರ ಸರ್ಕಾರ ಏನು ಮಾಡ್ತು, ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲೇ ಒಂದು ಸರ್ವಪಕ್ಷಗಳ ಸಭೆ ಕರೆದ್ರು. ಆ ಸರ್ವಪಕ್ಷಗಳ ಸಭೆಯಲ್ಲಿ ಪ್ರಧಾನಿ ಮೋದಿ ಇರಲಿಲ್ಲ, ಅದಕ್ಕೆ ಖರ್ಗೆ ಅವರು ಹೇಳಿದರು ಬೆಂಗಳೂರಿಗೆ ಬಂದು, ನರೇಂದ್ರ ಮೋದಿ ಅವರೇ ಸರ್ವಪಕ್ಷ ಸಭೆಯಲ್ಲಿ ಇರಲಿಲ್ಲ, ಮಾಹಿತಿಯನ್ನು ಕೊಡಬೇಕಾದವರು ಅವರು ಅಂತ, ಅವರು ಇರಲಿಲ್ಲ. ಅದಾದ ಮೇಲೆ ಮತ್ತೇನಾಯಿತು, ವಿಪಕ್ಷಗಳು ಹೇಳಿದ್ದು ದೇಶದ ಭದ್ರತೆಯ ವಿಚಾರದಲ್ಲಿ ನಾವು ಎರಡು ನಿಲುವನ್ನು ತೆಗೆದುಕೊಳ್ಳೋದಿಲ್ಲ, ಕೇಂದ್ರ ಸರ್ಕಾರದ ಜೊತೆಗೆ ನಾವಿರ್ತೀವಿ ಅಂತ, ಕೇಂದ್ರ ಸರ್ಕಾರದ ಜೊತೆಗೆ ನಾವಿರ್ತೀವಿ ಅಂತ. ಇದೀಗ ಆಪರೇಷನ್ ಸಿಂಧೂರ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರ್ ಎಷ್ಟು ಯಶಸ್ವಿ ಮತ್ತು ಸಭೆ ಆರಂಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲ ಬಂದಿದ್ದಾರೆ. ಯಾಕೆ ವಿಶೇಷ ಅಂತ ಹೇಳಿದ್ರೆ, ಅತ್ಯಾಧುನಿಕ ಟೆಕ್ನಾಲಜಿ ನಾವು 2019ರಲ್ಲಿ ಮಾಡಿದಾಗನೂ ಕೂಡ ಕೇವಲ POK ಆ ಭಾಗ, ಈಗ ಪಾಕಿಸ್ತಾನದಲ್ಲಿದ್ದಂತಹ 4 ಉಗ್ರ ಅಡಗುತಾಣಗಳು, ವಿಶೇಷವಾಗಿ ಜೈಷೆ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ. ಹಫೀಜ್ ಹೇಳಿಕೆ ಕೊಟ್ಟಿದ್ದಾನೆ, ಏನಂತ, ನನ್ನ ಪತ್ನಿ, ತಾಯಿ, ನನ್ನ ಅಣ್ಣನ ಹೆಂಡತಿರು ಎಲ್ಲರೂ ಕೂಡ ಸತ್ತಿದ್ದಾರೆ, 10 ಜನ ಸತ್ತಿದ್ದಾರೆ, ಹಫೀಜ್ನ ಸಂಬಂಧಿಕರು. ನನ್ನನ್ನು ಸಾಯಿಸಿಬಿಟ್ಟಿದ್ರೆ ಮುಗಿದು ಹೋಗ್ಬಿಡ್ತಿತ್ತು, ನಾನು ಸತ್ತಿದ್ರೆ ಅಂತ. ಮೋಸ್ಟ್ ವಾಂಟೆಡ್ ಟೆರರಿಸ್ಟ್. ಇದೀಗ ಭಾರತದ ಕಣ್ಣು POK ಮೇಲಿದೆ. ಹಿಂದೆ ಭಾರತದ ಒಂದು ವಿಮಾನವನ್ನ ಪಾಕಿಸ್ತಾನದವರು